ಭೂಮಿ ಮೇಲೆ ದೆವ್ವ, ಭೂತ, ಪಿಶಾಚಿ ಇವೆಲ್ಲವನ್ನು ತುಂಬ ಜನ ನಂಬಲ್ಲ. ಇನ್ನು ಕೆಲವು ಜನ ನಂಬ್ತಾರೆ. ಸೈಂಟಿಫಿಕಲಿ ಈ ಭೂಮಿ ಮೇಲೆ ದೆವ್ವ, ಭೂತ ಅವೆಲ್ಲ ಇಲ್ಲ ಅಂದರು, ಬಟ್ ಅದಕ್ಕೆ ಸಾಕ್ಷಿ ಇಲ್ಲ. ಇನ್ನು ಸ್ವಲ್ಪ ಜನ ದೆವ್ವ ಇದೆ ಅಂದರು, ಅದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿಗಳಲ್ಲಿ ಇಂಟ್ರೆಸ್ಟ್ ಆಗಿರೋ ಮತ್ತು ಕ್ರೀಪಿ ಆಗಿರೋ ಮತ್ತು ಭಯ ಹುಟ್ಟಿಸೋ ಸ್ವಲ್ಪ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂಥ ಸ್ವಲ್ಪ ವಿಡಿಯೋಗಳನ್ನ ನಿಮ್ಮ ಮುಂದೆ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಯಾರಾದರೂ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇದ್ದಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಇದ್ದವರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಪ್ರತಿದಿನ. ಅವರು ಕೆಲಸಕ್ಕೆ ಹೋದ್ಮೇಲೆ ಆ ಮನೆ ಒಳಗಡೆ ವಿಚಿತ್ರವಾಗಿ ಶಬ್ದಗಳು ಬರೋದು, ಗಿಟಾರ್ ಸೌಂಡ್ ಬರೋದು, ಮತ್ತು ಯಾರೋ ಮಾತಾಡೋ ಥರ ಸೌಂಡ್ ಬರೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆ ವಿಷಯನ ಮನೆ ಅಕ್ಕಪಕ್ಕ ಇದ್ದವರು ಮನೆ ಯಜಮಾನನ್ಗೆ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆಗ್ತಿದೆ, ನಿಮಗೆ ಗೊತ್ತಾ, ಏನಾದರೂ ಇದ್ದರೆ ನೋಡಿ ಅಂತ ಆ ಮನೆ ಅಕ್ಕಪಕ್ಕದವ್ರು ಹೇಳ್ತಾರೆ. ಆ ಮನೆ ಯಜಮಾನನಿಗೆ ಡೌಟ್ ಬಂದು ಮನೆ ಒಳಗಡೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತಾನೆ. ಆ ಕ್ಯಾಮ್ರಾ ಫಿಕ್ಸ್ ಮಾಡನೇ ದಿನದಿಂದ ಕೆಲಸಕ್ಕೆ ಹೋಗ್ತಾರೆ ಮನೆಯಲ್ಲೆಲ್ಲ. ಸೊ ಆ ದಿನ ಏನಾಯಿತು ಅಂತ ನೀವೇ ನೋಡಿ. ಇದನ್ನು ನೋಡೋಕ್ಕಿಂತ ಮುಂಚೆ ನಿಮ್ಮ ಎದೆನ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಪಕ್ಕ ಯಾರಾದರೂ ಧೈರ್ಯ ಇರೋರನ್ನ ಕರ್ಕೊಂಬಂದು ಕೂರಿಸ್ಕೊಳ್ಳಿ. ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ವಿಚಿತ್ರವಾದ ಗೊಂಬೆಗಳಿರುತ್ತೆ. ಕೆಲವರು ಆ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಮನೆಯಲ್ಲಿ ದೆವ್ವ ಇರೋದನ್ನು ಒಬ್ಳು ಧೈರ್ಯಶಾಲಿ ಹುಡುಗಿ ನಂಬಲ್ಲ. ಆ ಮನೆಯಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡಬೇಕು. ಅದನ್ನು ನೋಡಿ ಎಲ್ಲರ ಮೈಂಡಲ್ಲಿರೋ ದೆವ್ವ ಅನ್ನೋ ಒಂದು ಮೂಢನಂಬಿಕೆನ ದೂರ ಮಾಡಬೇಕು ಅಂತ ಆ ಮನೆ ಒಳಗಡೆ ಆ ಹುಡುಗಿ ಕ್ಯಾಮ್ರಾ ತಗೊಂಡು ಹೋಗ್ತಾಳೆ. ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಆ ಹುಡುಗಿಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೀವೇ ಒಂದ್ಸಲ ನೋಡಿ. Alright, I'm entering the basement. Peace out, motherfuckers! Okay, cool. Entering the basement. What's up, guys? Oh, nice little townhouse. Looking good. Check this out. Alright, that's about as raunchy as I'm gonna get. ಒಂದು ಹುಡುಗಿ ಮೇಲೆ ಒಂದು ಭಯಾನಕವಾದ ದೆವ್ವ ಬಂದಿರುತ್ತೆ, ಅಂದರೆ ಪೊಸೆಸ್ ಆಗಿರ್ತಾಳೆ. ಅವಳು ಮೈ ಮೇಲೆ ಬಂದಿರೋ ದೆವ್ವನ ಓಡಿಸೋಕ್ಕೆ ಅವ್ರ ಮನೆಯವರು ಒಬ್ಬ ಮಂತ್ರವಾದಿನ ಕರ್ಕೊಂಬಂದಿರ್ತಾರೆ. ಆ ಮಂತ್ರವಾದಿ ಒಂದು ಮೊಟ್ಟೆ ತಗೊಂಡು ಆ ಹುಡುಗಿ ಪೊಸೆಸ್ ಆಗಿರ್ತಾಳಲ್ಲ, ಆ ಹುಡುಗಿ ಮೈ ಮೇಲಿಂದ ಮಂತ್ರ ಹಿಡ್ಕೊಂಡು ಇಳಿ ತೆಗಿತಾ ಇರ್ತಾನೆ. ಆ ಇಳಿ ತೆಗೆದಂಥ ಮೊಟ್ಟೆನ ಒಡೆದಾದ್ಮೇಲೆ ಏನಾಗುತ್ತೆ ಗೊತ್ತಾ? ನೀವೇ ಒಂದ್ಸಲ ನೋಡಿ. Oh, di doon. Ah, nakakalit. Kapit na.
ยังอีล่ะฮะโอ้โหโอ้โหกินนั่นกินลูกกินเอาอีล่ะแม่โอ้ยแม่พวกแกไปเห็นยังมาเนี่ยเหรอบอกพวกเราไปนอนที่ป่านะแม่หมอมันเป็นวัดห้างเก่านะแม่หมอಒಂದು ಅಂಗಡಿ ಇರುತ್ತೆ. ಆ ಅಂಗಡಿಗೆ ಒಬ್ಬ ಕಸ್ಟಮರ್ ಬರ್ತಾರೆ. ಅಲ್ಲೇ ಇದ್ದಂಥ ಆ ಸ್ಟೋರ್ ಕೀಪರ್ ಆ ಕಸ್ಟಮರ್ನ ಅಟೆಂಡ್ ಮಾಡ್ತಾಳೆ. ಆ ಕಸ್ಟಮರ್ ಯಾರು ಅಂತ ಆ ಹುಡುಗಿ ಕೊಲೀಗ್ಸ್ಗಳು ಬಂದು ಹೇಳೋ ತನಕ ಆ ಹುಡುಗಿಗೆ ಆ ಕಸ್ಟಮರ್ ಯಾರು ಅಂತಲೇ ಗೊತ್ತಾಗಿಲ್ಲ. ಆ ಕಸ್ಟಮರ್ ಯಾರು ಅಂತ ನೀವು ಒಂದ್ಸಲ ನೋಡಿ. ಇದು ಜಪಾನ್ ದೇಶದಲ್ಲಿ ನಡೆದಂಥ ಒಂದು ಘಟನೆ. ಒಬ್ಬ ಹುಡುಗ ಸೈಕಲ್ನಲ್ಲಿ ತಾನು ಕೆಲಸ ಮಾಡ್ತಿದ್ದಂಥ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಸೈಕಲ್ನ ತಿರುಗಿಸ್ಕೋಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗಿಗೆ ಸೈಕಲ್ನಲ್ಲಿ ಗುದ್ಬಿಡ್ತಾನೆ. ಗುದ್ದಾದ್ಮೇಲೆ ಆ ಹುಡುಗಿಗೆ ಏನಾಯ್ತು ಅಂತ ಆ ಹುಡುಗಿ ಕಡೆ ನೋಡೋ ಅಷ್ಟರಲ್ಲಿ ಆ ಹುಡುಗಿ ಅಲ್ಲಿ ಇರಲ್ಲ. ನೆಕ್ಸ್ಟ್ ಅವನು ಆಫೀಸ್ಗೆ ಹೋಗಿ ಸೈಕಲ್ ನಿಲ್ಸಾದ್ಮೇಲೆ ಗೊತ್ತಾಗುತ್ತೆ ಅವಳು ಯಾರು ಅಂತ ನೀವು ಒಂದ್ಸಲ ನೋಡ್ರಿ. ಒಂದು ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲ ಅದು ಸೇರಿ ಪಾರ್ಟಿ ಮಾಡ್ತಾ ಇರ್ತಾರೆ. ಪಾರ್ಟಿ ಎಲ್ಲ ಮುಗಿದಾದ್ಮೇಲೆ ಏನಾದರೂ ಒಂದು ಆಕ್ಟಿವಿಟಿ ಮಾಡಬೇಕು ಅಂತ ಫ್ರೆಂಡ್ಸ್ ಎಲ್ಲ ಅನ್ಕೊಂತಾರೆ. ನೆಕ್ಸ್ಟ್ ಅಲ್ಲಿದ್ದ ಒಬ್ಬ ಹುಡುಗ ಊಜಾ ಬೋರ್ಡ್ನಲ್ಲಿ ಸ್ಪಿರಿಟ್ ಕರ್ಸೋಣ, ಅದೊಂಥರ ಮಜಾ ಇರುತ್ತೆ ಅಂತ ಹೇಳ್ತಾನೆ. ಅಲ್ಲಿದ್ದವರು ಕೂಡ ಓಕೆ ಅಂತೇಳಿ ಊಜಾ ಬೋರ್ಡ್ನ ತಂದು ಸ್ಪಿರಿಟ್ನ ಕರೆಸ್ತಾರೆ. ಅಲ್ಲಿಗೆ ಒಂದು ಸ್ಪಿರಿಟು ಕೂಡ ಬರುತ್ತೆ. ಆ ಸ್ಪಿರಿಟ್ನ ನಿನ್ನ ಹೆಸರೇನು ಅಂತ ಕೇಳಿದಾಗ ಅಲ್ಲಿದ್ದಂಥ ಒಂದು ಹುಡುಗಿಗೆ ಏನಾಗುತ್ತೆ ಅಂತ ನೀವು ಒಂದ್ಸಲ ನೋಡಿ. Are you okay? Oh my God! What's wrong? Get rid of it. Are you okay? Oh my God, you guys! Okay. Like a little bird. Bethard. How do you get rid of it? Don't have to say your name. Bethard. Are you okay? Come here, guys. Come on. Bethard. Oh my God. Bethard. James, water? You want some water? Guys, can we get some water, please? Hey, Bethard, are you okay? ಸೊ ಗಾಯ್ಸ್, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿ ಮತ್ತು ಕ್ರೈಮ್ ಸ್ಟೋರಿ ಈ ಥರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದು ರಿಯಲ್ ಆಗಿರುವಂಥ ಕ್ರೈಮ್ ಸ್ಟೋರಿ ಮತ್ತು ರಿಯಲ್ ಹಾರರ್ ಸ್ಟೋರಿಗಳನ್ನ ಮಾಡ್ತಾ ಇರ್ತೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.
ಬಾಯ್ ಬಾಯ್.